ಹಲೋ ಫ್ರೆಂಡ್ಸ್, ನಂದಿ ಬಸವೇಶ್ವರ ಜಾತ್ರೆ ಒಂದು ಥೋಡೆ ವಿಡಿಯೋ ಮಾಡಾಕ್ತೀನಿ. ನಮ್ಮ ಫ್ರೆಂಡ್ಸ್ನು ಒಳಗೆ ಬರ್ತೀನಿ ವಿಡಿಯೋದಾಗ ಅಂದ ಮಾಡಂದ ಹಂಗೆ ಮಾಡ್ದೆ ನೋಡಿರಿ. ನಮ್ಮ ಊರು ಬಸವೇಶ್ವರ ದೇವಸ್ಥಾನ ಇದು ಫುಲ್ ಜೋರಿದೆ. ನಮ್ಮ ಊರು ಜಾತ್ರೆ ಹಂಗೆ ಊರಾಗ ಒಂದು ಸ್ವಲ್ಪ ಮಾಡ್ಬೇಕಂತೇಳಿ ಹಂಗೆ ಊರಾಗ ತಿರುಗಾಡಿ ಮಾಡ್ಲಿಕತ್ತಿದ್ದ. ಹಾಗೆ ನಮ್ಮ ಫ್ರೆಂಡ್ಸ್ ಒಬ್ಬ ಬಂದಾನ ಆರ್ಮಿಯಿಂದ. ಅವ ಎಲ್ಲರಿಗೂ ಶೇಪ್ ತಿನ್ನಿಸ್ಲಿಕತ್ತ. ನನಗೂ ಅಪೂಪ್ರ ಆಯ್ತಪ್ಪ, ನಮ್ಮ ಫ್ರೆಂಡ್ ಶೇಪ್ ತಿನ್ನಿಸ್ತಾನಂದ್ರೆ ತಿಂದೇ ಬಿಡ್ಬೇಕಂದೇವೆ ನಾವು. ನಿತ್ಯ ಶೇಪ್ ತೊಗೊಳೋದು ಏನು ಮಾಡೋದು ಹಂಗೆ ಹ್ಯಾಂಗೆ ಕಿಲೋ ಅಂತ ಕೇಳ 100 ರೂಪಾಯಿಗೆ 100 ಕಿಲೋ ತಂದು ನನಗೇನು ಅರ್ಥ ಅಲ್ಲದು, ನಿಮಗೆ ಅರ್ಥ ಗೊತ್ತಿಲ್ಲ ನೋಡಿರಿ. ಅದ್ರಾಗ ಇವರು ಮಾರೋ ಅಂತೂ ಒಂದು ಸ್ವಲ್ಪ ನಾಚ್ಕೊಳಕತ್ತಿದ್ದ. ಇವಾಗ ತೋರಿಸ್ತಾನ ವಿಡಿಯೋ ಮಾಡೋಣ. ಓಕೆ ಅಂದ. ನಾನು ಇವಾಗ ಹೇಳ್ದಪ್ಪ 100 ರೂಪಾಯಿಗೆ 100 ಕಿಲೋ ಕೊಡ್ತೀವಿ ಅಂತ ಹೇಳ್ದ. ಓಕೆ ಅಂದಿ. ಅವ್ನು ನಮ್ಮ ಫ್ರೆಂಡ್ 2 ಕಿಲೋ ತೊಗೊಂಡ. 2 ಕಿಲೋ ತೊಗೊಂಡು ಎಲ್ಲರೂ ತಿನ್ನೋದು ಬರೀ ಅಂತೇಳಿ ತೊಗೊಂಡು ತಿನ್ಬೇಕಂತ ರೆಡಿಯಾಗಿದ್ದೆವು. ಇನ್ನೊಂದು ಸ್ವಲ್ಪ ವಿಡಿಯೋ ಹಾಗೆ ಇದರಂದೇ ಮಾಡ್ಬೇಕಂತ ಮಾಡ್ದೆ. ಭಾಳ ಹೆಚ್ಚಿಗೆ ಏನು ಮಾತಾಡಬಾರ್ದು ಅನಿಸಿತ್ತು, ಆದ್ರೆ ಮಾತಾಡಿದೆ. ಯಾರೋ ತಪ್ಪಾಗಂತ ತಿಳ್ಕೊಬೇಡ್ರಿ, ಏನೋ ಒಬ್ಬರು ಈ ಥರ ವಿಡಿಯೋ ಮಾಡ್ತಂತೇಳಿ ನಾನು ಮನ್ಸಿಗೆ ಬಂದದ್ದು ನಾನು ಮಾಡ್ಲತ್ತೀನಿ. ಯಾರು ಅದೇನೋ ಹೊರಗೆ ಬ್ಯಾಡ್ ಕಮೆಂಟ್ ಮಾತಾಡ್ತಿರೋನು ಅವ್ರು ಮಾತಾಡಬೇಡ್ರಿ, ಆ ಥರ ಚಲೋ ಅಲ್ಲ ನೋಡಿ. ತಿರ್ಲಕತ್ತಿ ಹಾಗೆ ಇಲ್ಲಿ ಬಂದು ಮುಂದಿನ ಆ್ಯಪಲ್ ತೊಗೊಂಡು ನಮ್ಮ ಫ್ರೆಂಡ್ ಎಲ್ಲರೂ ಕೂಡಿ ಇಲ್ಲಿ ತಿಂತಿದ್ದೇವ್ರಿ. ಅದು ಏನು ಹೇಳ್ಬಾರ್ದಪ್ಪ, ಅಷ್ಟು ಜೋರಾಗ್ತಿದ್ದೇವೆ ನಾ ಮುಂದೆ ನೀ ಮುಂದೆ. ಅದ್ರಾಗ ಮಹೇಶ್ ಅನ್ನೋದ ನೋಡ್ಕೊಳ್ಳಿ ಭಾಳ ಫಾಸ್ಟ್ ಐತಿಲಕತ್ತ. ನನಗಿಂತ ಮೊದಲು ಒಂದು 2 ತಿಂದ ನೋಡ್ರಿ. ಆಕಾಶ್ ಹಲ್ಸಂಗಂತರು ಅವನು ಹಿಂಗೆ ನೋಡ್ರಿ. ಹಾಗೆ ಬಂದೇವು ನಮ್ಮ ಕಾಕನ ಅಂಗಡಿಯಾಗ. ಇವತ್ತೇನೋ ಕುಂದಾನ ಖವ ಅಂದ್ರಪ್ಪ, ಇದು ಗೊತ್ತಿಲ್ಲ ನನಗೆ. ಕುಂದಾನ ಇದ್ದಿರಬೇಕು, ಖವ ಇಸುಟ್ತಾರ ಬಂದೇವು. ಮತ್ತೆ ಇಲ್ಲಿ ತಿನ್ನಕ್ಕೆ ಬರೋದು ಅದು ನಮ್ಮ ಮಹೇಶ್ ಇಸುಟ್ಟೇನಂದ್ರೆ ಇದೊಂದು ರೆಕಾರ್ಡ್ ಬ್ರೇಕೇ ಆಯಿತು ನಮಗೆ. ಹೋಟೆಲ್ದಾಗ ಬರ್ರಿ ನಾ ಖಾವ ತಿನ್ನಿಸ್ತಂದ ಹಾಗೆ ತಿನ್ನಿಸ್ಲಕ್ಕ ಇಲ್ಲಿ ಹೋಟೆಲ್ದಾಗ ಇಲ್ಲಿ ನಮ್ಮ ಫ್ರೆಂಡ್ಸ್ ಕೂತಿರು. ಅವ್ರೊಂದು ಥೋಡೆ ವಿಡಿಯೋ ಹಾಕದ. ಚೂಡ ತಿಲ್ಲಕತ್ತಿರು ಅವರು. ಚೂಡನಂತೂ ಫೇಮಸ್ ಅದ. ಹಿಂಗೆ ತಿಲ್ಲಕತ್ತಿರು. ಅವ್ರದ್ದು ಒಂದು ಸ್ವಲ್ಪ ಹಾಕ್ಬೇಕು ಅನ್ನಿಸ್ತು, ಹಾಕೋದು ವಿಡಿಯೋ ಹಾಕಿ ಹಿಂಗೆ ಬಂದ. ಇಲ್ಲಿ ನಮ್ಮ ನಿರಂಜನ್ ಫ್ರೆಂಡ್ ಅವನು ಹೋದ್ರದ. ಇಲ್ಲಿ ನಮ್ಮ ಫ್ರೆಂಡ್ ನೋಡಿರಿ ಎಷ್ಟು ಹೈರಾಣ ಆಗತ್ತೆ ಜಾತ್ರೆ ಅರ್ವಿ ಹೊಲಿಕ್ಕೆ. ರಾತ್ರಿ ಆಗಲಿ ಹೊಲಿಯೋದು ಅಷ್ಟು ಸ್ಪೀಡ್ ನಡೆಯೋದಾಗದ. ಇಲ್ಲಿ ನೋಡಿ ಪಕ್ಕನ ಅಂಗಡಿಯಾಗ ಅಂತೂ ಪಾಳೆ ಅಂತಂಗೆ ಮಂದಿ ಅಷ್ಟು ಜನ. ಇವಾಗ ನಮ್ಮ ಸುದೀಪ್ ನೋಡ್ರಿಪ್ಪ ಮೂತಿಗೆ ಏನು ಹಚ್ಕೊಂಡು, ಅದು ಏನು ಗೊತ್ತಾಗಿಲ್ಲ ನನಗೆ. ನಿಮಗೆ ಗೊತ್ತಾದ್ರೆ ನೀವೇ ಹೇಳೋದು ಕಮೆಂಟ್ನಾಗ. ಇವಾಗ ಪಕ್ಕು ಅಂತೂ ಮುಂಜಾನೆ 6ಕ್ಕೆ ಬಂದ. ನಿತ್ತಾನೆ ಪಾಪ ಕಾಲ್ರಿ ಏನೋ ತಿಳ್ಬೇಕು. ಅವನು ಸುಮ್ಮ ಹೊಸ್ತಾಗ ಮದುವೆ ಆಗ್ಯದ, ಸುಮ್ಮ ಆರಾಮ ಇರೋದ್ಬಿಟ್ಟು ಅವನು ಜಾತ್ರೆ ಫುಲ್ ಜೋರಾಗುತ್ತೆ ಪಾಳೆ ನಿಂದ್ರಿಸಿ ಮಾಡ್ಲಕತ್ತಾನ ನೋಡ್ರಿ. ಎಷ್ಟು ಫುಲ್ಲು ರೇಸ್ ಆಗಿಬಿಟ್ಟು ಇದು ನಮ್ಮ ಊರಾಗ ಜಾತ್ರೆ ಅಂದ್ಬಳಕ್ಕೆ ಇದೇ ಥರ ಇರೋದು ನಮ್ಮ ಊರಲ್ಲಿ ಯಾವಾಗಲೂ. ಅದು ನಮ್ಮೂರು ದೊಡ್ಡ ಜಾತ್ರೆ ಇದು ನೋಡ್ರಿ. ಇದು ನಮ್ಮ ಪಕ್ಕನ ಅಂಗಡಿ. ಎಲ್ಲ ಕಡೆ ವಿಡಿಯೋ ಹಾಕಿನ ಹಂಗೆ ಒಂದು ಸ್ವಲ್ಪ ತಿಂದು ಗಾಡಿನೂ ಕಲ್ಲಿತ್ತು. ಕಡೆ ಕಟಿಂಗ್ ಮಾಡುತ್ತೆ ಒಂದು ಸೋದ್ರಾಳ್ದ ಹಾಗೆ ಹೊಂಟಿದ್ದೆ. ಹಾಗೆ ಕಿಲೋ ನಮ್ಮ ಸೋಮಂದು ಒಂದು ಅಂಗಡಿಯಿಂದ ವಿಡಿಯೋ ಮಾಡಕೊಂಡು ಇವನ ಅಂಗಡಿಯನ್ನು ಹಾಗೆ ಫುಲ್ ರೆಸ್ಸೇ ಏನು ಕಟಿಂಗ್ ಫುಲ್ ರೆಸ್ ಇದ್ದಂಗೆ ಅದು ತಂದು ಹಂಗೆ ಹೊಂಟೆ ನೋಡ್ರಿ. ಎಷ್ಟು ಜನ ಇಲ್ಲಿ ಇವರಿಬ್ಬರು ಅಣ್ಣತಮ್ಮ ಮಾಡ್ಲತ್ತಾರಂದ್ರೆ ಸರಿಯಾಗದ ಮಂದಿ ಹಂಗದ. ಹಾಗೆ ಬಂದು ಇಲ್ಲಿ ಅಪ್ಪವ್ರು ನಿಂತಿರು. ಅಪ್ಪವ್ರು ಒಂದು ಆಶೀರ್ವಾದ ತೊಗೋತಾ ಇದ್ದಾನು. ಆಶೀರ್ವಾದ ತೊಗೊಂಡು ನಮ್ಮ ಅಪ್ಪವ್ರದು. ಇವ್ರು ನಮ್ಮ ಊರು ಅಪ್ಪರು, ಇವ್ರು ನಮ್ಮ ಊರ ಫ್ರೆಂಡ್ಸ್ ಎಲ್ಲರೂ ನಮ್ಮದು ನೋಡಿ. ಅದ್ರಾಗ ಇಲ್ಲಿ ಕೊಡ್ತಾನೆ ನೋಡಪ್ಪ ನಮ್ಮ ಸಂದೀಪ. ಏನು ಲುಕ್ ಕೊಡ್ತಾನೆ ನೋಡ್ರಿ. ಆ ಲುಕ್ಕಿಗೆ ಹುಚ್ಚಾಗ್ಬೇಕು ಹಂಗೆ. ಈ ಜಾತ್ರೆಗಂತರೂ ದುಡಿಯೋರಂತರೂ ಇವರೇ ಹೆಚ್ಚು ದುಡಿತಾರೆ. ನಮ್ಮ ಶಂಕರು ಮಾತ್ರ ದುಡಿಯೋದು ವಜ್ಜದವರು. ಜಾತ್ರೆ ಭಾಳ ಕಷ್ಟಪಡೋರಂತರೂ ಇವರೇ ಪಡ್ತಾರೆ. ಭಾಳ ಮಂದಿ ಕಷ್ಟಪಡ್ತಾರೆ. ಸುಮ್ಮನೆ ಹಾಕೋಣ ನೋಡಿ. ನಮ್ಮೂರು ದೇವಸ್ಥಾನ ಇದು. ರಾತ್ರಿ ಬಾಶಿಂಗ್ ಕಟ್ಟೋದಿತ್ತು ಅಂದ್ರೆ ಬಾಶಿಂಗ್ ಅಂದ್ರೆ ಹೂ ಕಟ್ತಾರೆ ನಮ್ಮಲ್ಲಿ ನೋಡ್ರಿ. ರಾತ್ರಿ ಇದು 11:30 ತಾಳೆ 12 ಕಟ್ಲಿರ್ತಾರಪ್ಪ ನೋಡ್ದೆ. ಅದೊಂದು ಸ್ವಲ್ಪ ವಿಡಿಯೋ ಹಾಕ್ಬೇಕು ಅನ್ನಿಸ್ತು, ಹಾಕಿದೆ ಹಂಗೆ. ಓಕೆ ಬಾಯ್.